ಕನ್ನಡ ಚಿತ್ರರಂಗದ ಒಳಿತಿಗಾಗಿ ಕಲಾವಿದರ ಸಂಘದಲ್ಲಿ ಹೋಮ ಹವನ ಪೂಜೆ ನಡೀತಾ ಇದೆ. ಮತ್ತೊಂದು ಕಡೆ ಕಲಾವಿದರ ಸಂಘ ಕಾನೂನು ಬಾಹಿರವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋ ಒಂದು ಆರೋಪ ಈಗ ಕೇಳಿ ಬಂದಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಈಗ ನಮ್ಮ ಜೊತೆಲಿ ಭ್ರಷ್ಟಾಚಾರ ವಿರೋಧಿ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಎನ್.ಆರ್. ರಮೇಶ್ ಅವರು ಇದ್ದಾರೆ. ನಾನು ಮಾತಾಡ್ತೀನಿ ಅವ್ರನ್ನ. ಸರ್, ಕಲಾವಿದರ ಸಂಘದಲ್ಲಿ ಪೂಜೆ ನಡೀತಾ ಇದೆ, ಇಂಡಸ್ಟ್ರಿ ಅವರೆಲ್ಲ ಭಾಗವಹಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ನೀವು ಕಲಾವಿದರ ಸಂಘದ ಮೇಲೆ ಒಂದಿಷ್ಟು ಆರೋಪಗಳು ಮಾಡ್ತಾ ಇರೋದು, ಅಂದರೆ ಅದು ಅಕ್ರಮವಾಗಿ ನಡೀತಾ ಇದೆ, ಕಾನೂನು ಬಾಹಿರವಾಗಿ ಚಟುವಟಿಕೆಗಳು ನಡೀತಾ ಇದೆ ಅನ್ನೋ ಒಂದು ಆರೋಪ. ಏನು ಸರ್ ಇದು ವಿಚಾರ? ಇಡೀ ದೇಶ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲಿ ಕನ್ನಡ ಭಾಷೆಯ ಹಿರಿಮೆಯನ್ನು ಮುಗಿಲೆತ್ತರಕ್ಕೆ ಏರಿಸಿದಂಥ ಪುಣ್ಯಾತ್ಮ, ಕನ್ನಡ ನೆಲ ಜಲ ಭಾಷೆಗೆ ಬೇರೆ ಯಾರೂ ಕೊಡೋಕ್ಕಾಗದೇ ಇರೋಷ್ಟು ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ, ತಾವು ಬದುಕಿದ್ದಷ್ಟು ದಿನ ಒಬ್ಬ ಅಚ್ಚ ಕನ್ನಡಿಗನಾಗಿ ಕನ್ನಡಿಗರ ಸಾಂಸ್ಕೃತಿಕ ರಾಯಭಾರಿಗೆ ಬದುಕಿದ್ದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ 1979ರಲ್ಲಿ ಕನ್ನಡ ಚಲನಚಿತ್ರ ಕಲಾವಿದರ ಸಂಘ ಅಸ್ತಿತ್ವಕ್ಕೆ ಬಂತು. ಅವರ ಒಂದು ಪರಿಶ್ರಮದ ಫಲವಾಗಿ ಇವತ್ತು ಕಲಾವಿದರ ಸಂಘಕ್ಕೆ ಒಂದು ಜಾಗ ಸಿಕ್ತು. ಅಂಬರೀಷ್ ಅವರ ಪರಿಶ್ರಮದಿಂದಾಗಿ ಅಲ್ಲಿ ಕಟ್ಟಡ ಒಂದು ತಲೆ ಎತ್ತಿತ್ತು. ಡಾಕ್ಟರ್ ರಾಜ್ಕುಮಾರ್ ಕಲಾಭವನ ತಲೆ ಎತ್ತಿರುವಂಥದ್ದು. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕನ್ನಡ ಚಲನಚಿತ್ರ ಕಲಾವಿದರ ಸಂಘ 1979ರಲ್ಲಿ ಅಸ್ತಿತ್ವಕ್ಕೆ ಬಂದ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರು ಇರೋ ತನಕ ಯಾವುದೇ ಅಡೆತಡೆ ಇಲ್ಲದೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿತ್ತು. ಆದರೆ ಅವರು ತೀರ್ಕೊಂಡ ನಂತರ 2008ರಿಂದ ಇಲ್ಲಿ ತನಕ ಇದು ಸಹಕಾರ ಸಂಘಗಳ ನೋಂದಣಾಧಿಕಾರಿಗಳು ಮತ್ತು ಸಹಕಾರ ಸಂಘಗಳ ಉಪನಿಬಂಧಕರಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ಈ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್ ಏನಿದೆ, ಸಹಕಾರ ಸಂಘಗಳ ನಿಯಮ ಏನಿದೆ, ಅದಕ್ಕೆ ವಿರುದ್ಧವಾಗಿ ಇವರು ಈಗಿರ್ತಕ್ಕಂಥ ಚಲನಚಿತ್ರ ಕಲಾವಿದರ ಸಂಘದ ಪದಾಧಿಕಾರಿಗಳು ನಡ್ಕೊಂಡ್ಬರ್ತಾ ಇರ್ತಕ್ಕಂಥದ್ದು. ಈ ಒಂದು ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್ ಪ್ರಕಾರ ಪ್ರತಿ ವರ್ಷ ಸರ್ವ ಸದಸ್ಯರ ಸಾಮಾನ್ಯ ಸಭೆ, ಕನಿಷ್ಠ ಒಂದು ಸಭೆ ನಡೀಬೇಕು. ಹಾಗೆ ಪ್ರತಿ ವರ್ಷ ಕಡ್ಡಾಯವಾಗಿ ಚುನಾವಣೆ ನಡೀಬೇಕು ಕಲಾವಿದರ ಸಂಘಕ್ಕೆ, ಯಾವುದೇ ಸಂಘಕ್ಕೆ. ಇದ್ರ ಜೊತೆಗೆ ಕಡ್ಡಾಯವಾಗಿ ಯಾವುದೇ ಕಾರಣಕ್ಕೂ ತಪ್ಪದೆ ಪ್ರತಿ ವರ್ಷ ಮಾರ್ಚ್ 31ರ ಒಳಗಾಗಿ ಆ ವರ್ಷದ ಲೆಕ್ಕ ಪರಿಶೋಧನಾ ವರದಿ, ಆಡಿಟ್ ರಿಪೋರ್ಟನ್ನು ಈ ಸಹಕಾರ ಸಂಘಗಳ ಕಚೇರಿಗೆ, ರಿಜಿಸ್ಟ್ರಾರ್ ಕಚೇರಿಗೆ ಇವರು ತಲುಪಿಸ್ಬೇಕಾಗಿರುವಂಥದ್ದು. ಆದರೆ ದುರಂತ ಅಂದರೆ ಕಳೆದ 16 ವರ್ಷಗಳಿಂದ ನಿರಂತರವಾಗಿ ಈ ಸಂಘಕ್ಕೆ ಸಂಬಂಧಪಟ್ಟ ಚುನಾವಣೆ ನಡೆದಿಲ್ಲ. ಈ ಸಂಘಕ್ಕೆ ಸಂಬಂಧಪಟ್ಟ ಸರ್ವ ಸದಸ್ಯರ ಸಾಮಾನ್ಯ ಸಭೆ ನಡೆದಿಲ್ಲ. ಎಲ್ಲಕ್ಕಿಂತಲೂ ದೊಡ್ಡ ಅಫೆನ್ಸ್ ಅಂತಂದರೆ, ತುಂಬ ದೊಡ್ಡ ಅಪರಾಧ ಆಗಿರ್ತಕ್ಕಂಥದ್ದು ಏನು ಅಂತಂದರೆ, ಈ ಒಂದು ಚಲನಚಿತ್ರ ಕಲಾವಿದರ ಸಂಘಕ್ಕೆ, ಕನ್ನಡ ಚಲನಚಿತ್ರ ಕಲಾವಿದರ ಸಂಘಕ್ಕೆ ಸಂಬಂಧಪಟ್ಟಾಗೆ ಲೆಕ್ಕ ಪರಿಶೋಧನಾ ವರದಿಯನ್ನು ಕಳೆದ 16 ವರ್ಷಗಳಿಂದ ಸಲ್ಲಿಕೆ ಮಾಡಿಲ್ಲ. ಅದು ತುಂಬ ದೊಡ್ಡ ಅಫೆನ್ಸು. ಈ ಹಿನ್ನೆಲೆಯಲ್ಲಿ ನಾನು ಇವತ್ತು ದೂರನ್ನು ನಮ್ಮ ಕರ್ನಾಟಕ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸಲ್ಲಿ ಇದಕ್ಕೆ ಸಂಬಂಧಪಟ್ಟ ಸಹಕಾರ ಸಂಘಗಳ ಉಪನಿಬಂಧಕರು ಮತ್ತು ಬೆಂಗಳೂರು ಸಹಕಾರ ಸಂಘಗಳ ನೋಂದಣಾಧಿಕಾರಿಗಳ ಕಚೇರಿಗೆ ದಾಖಲೆಗಳ ಸಹಿತ ದೂರನ್ನು ಕೊಟ್ಟಿದ್ದೀನಿ. ಈ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರಿದ್ದಂಥ ಸಂದರ್ಭದಲ್ಲಿದ್ದಂಥ ಕನ್ನಡ ಚಲನಚಿತ್ರ ಕಲಾವಿದರ ಸಂಘದಲ್ಲಿ ಸುಮಾರು 350ರಿಂದ 400 ಕಲಾವಿದರು ಇದ್ದರು. ಆದರೆ ಅದರಲ್ಲಿ ಬಹುತೇಕ ಕಲಾವಿದರು ಈಗಾಗಲೇ ನಮ್ಮನ್ನು ಅಗಲಿರ್ತಕ್ಕಂಥದ್ದು. ಅದಲ್ಲದೆ ಇಲ್ಲಿ ನಡೀತಾ ಇರತಕ್ಕಂಥ ಅವ್ಯವಹಾರಗಳು, ಅಕ್ರಮಗಳನ್ನು ವಿರೋಧಿಸಿ ಈಗಾಗಲೇ ಪೋಷಕ ನಟರು ಪ್ರತ್ಯೇಕವಾದಂಥ ಸಂಘವನ್ನು ಕನ್ನಡ ಚಲನಚಿತ್ರ ಪೋಷಕ ಕಲಾವಿದರ ಸಂಘ ಅಂತ ಬೇರೆ ಡಿಂಗ್ರಿ ನಾಗರಾಜು ಅವರ ನೇತೃತ್ವದಲ್ಲಿ ಮಾಡಿಕೊಂಡಿರ್ತಕ್ಕಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.